ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಂದಂತ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರ ಜೊತೆಗೆ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಹಲವಾರು ಕಂಪನಿಗಳು ತಮ್ಮ Q1 ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾವೆ. ಆ ರಿಸಲ್ಟ್ ನಾವು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡೋಣ. ಹಾಗೆ ಆಂಫಿಯಿಂದ ಒಂದಷ್ಟು ಡೇಟಾಗಳು ರಿಲೀಸ್ ಆಗಿದೆ, ಅದನ್ನು ಕೂಡ ನೋಡೋಣ. ಹಾಗೆ ಕೆಲವು ಪರ್ಟಿಕ್ಯುಲರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ಸ್ ಇದೆ, ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ರಿಟೇಲ್ ಟ್ರೇಡರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ, ನಾವು ಅದನ್ನ ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು, ರಿಟೇಲ್ ಟ್ರೇಡರ್ಸ್ ಲಾಸ್ಟ್ $9.6 ಬಿಲಿಯನ್ ಇನ್ ಈಕ್ವಿಟಿ ಡಿರೈವೇಟಿವ್ಸ್. F&O ಅಥವಾ ಈಕ್ವಿಟಿ ಡಿರೈವೇಟಿವ್ಸ್ ಅಂತ ಏನ್ ಕರಿತೀವಿ, ಅಲ್ಲಿ $9.6 ಬಿಲಿಯನ್ ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ ರಿಟೇಲ್ ಟ್ರೇಡರ್ಸ್. ಅಂದ್ರೆ ಎಲ್ಲರೂ ಕೂಡ ಸಣ್ಣ ಟ್ರೇಡರ್ಸ್ ಆಗಿರ್ತಾರೆ. 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ ಈ ರೀತಿ ಕ್ಯಾಪಿಟಲ್ ಅನ್ನ ಇಟ್ಕೊಂಡು ಟ್ರೇಡ್ ಮಾಡೋದು ಅಂತವ್ರೆ ಆಗಿರ್ತಾರೆ ಇವರು. ಬಟ್ ಇಲ್ಲಿ $9.6 ಬಿಲಿಯನ್ ಅಂದ್ರೆ ಎಷ್ಟು ಅಮೌಂಟ್ ಇಲ್ಲಿದೆ ನೋಡಬಹುದು, 916 ಬಿಲಿಯನ್ ರುಪೀಸ್. ಅಂದ್ರೆ 1 ಬಿಲಿಯನ್ಗೆ 100 ಕ್ರೋರ್ಸ್. 916 ಅಂದ್ರೆ ನೋಡಬಹುದು 91,600 ಕೋಟಿ. ಅಂದ್ರೆ ನಿಯರ್ಲಿ 1 ಲಕ್ಷ ಕೋಟಿ. 1 ಲಕ್ಷ ಕೋಟಿಯನ್ನ ಜನ F&Oದಲ್ಲಿ ಕಳ್ಕೊಂಡಿದ್ದಾರೆ. ಬಟ್ ಇಲ್ಲಿ ಒಂದು ಒಳ್ಳೆ ವಿಷಯ ಏನಂತಂದ್ರೆ, ಇಂದಿನ ವರ್ಷ 1.1 ಲಕ್ಷ ಕೋಟಿ ಇತ್ತು. 1.1 ಟ್ರಿಲಿಯನ್ ರುಪೀಸ್ ಅಂದ್ರೆ 1.1 ಲಕ್ಷ ಕೋಟಿ. 1,10,000 ಕೋಟಿಯನ್ನ ಕಳ್ಕೊಂಡಿದ್ರು. ಈಗ 91,000 ಕೋಟಿ ಕಳ್ಕೊಂಡಿದ್ದಾರೆ. ಅಂದ್ರೆ ನಿಯರ್ಲಿ 19,000 ಅಥವಾ 20,000 ಕೋಟಿ ಲಾಸ್ ಕಡಿಮೆ ಆಗಿದೆ. ಖಂಡಿತ ಇದೊಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗೆ ಸೆಬಿ ಇಲ್ಲಿ ಸಾಕಷ್ಟು ನಿರ್ಧಾರಗಳನ್ನ ತಗೊಂಡಿದೆ. ಅದರಲ್ಲೂ ಲಾಸ್ಟ್ 1.5-2 ವರ್ಷದಲ್ಲಿ ರಿಟೇಲರ್ ಟ್ರೇಡಿಂಗ್ ಆಕ್ಟಿವಿಟಿಯನ್ನ ಕಡಿಮೆ ಮಾಡಬೇಕು ಅಂತಾನೆ. ಅದರ ಇಂಪ್ಯಾಕ್ಟ್ ಕೂಡ ಖಂಡಿತ ಕಂಡು ಬರ್ತಾ ಇದೆ. ನೋಡಬಹುದು, ದ ನಂಬರ್ ಆಫ್ ಇಂಡಿವಿಜುವಲ್ ಟ್ರೇಡರ್ಸ್ ಇನ್ ಈಕ್ವಿಟಿ ಡಿರೈವೇಟಿವ್ಸ್ fell to fewer than 7.9 million from 9.8 million a year earlier. ಕಳೆದ ವರ್ಷ 9.8 ಮಿಲಿಯನ್ ಇದ್ದರು. ಅಂದ್ರೆ 98 ಲಕ್ಷ ಟ್ರೇಡರ್ಸ್. 9.8 ಮಿಲಿಯನ್ ಅಂದ್ರೆ ನಿಯರ್ಲಿ 1 ಕೋಟಿ ಟ್ರೇಡರ್ಸ್ ಇದ್ರು. ಅದೀಗ 7.9 ಮಿಲಿಯನ್ ಇಳಿದಿದೆ. ಅಂದ್ರೆ 79 ಲಕ್ಷ ಟ್ರೇಡರ್ಸ್ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ 18ರಿಂದ 19 ಲಕ್ಷ ಜನ ಟ್ರೇಡಿಂಗ್ ಅನ್ನ ಬಿಟ್ಟಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ. ಇದು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಪಂಕಜ್ ಚೌಧರಿ ಅವರು ಕೊಟ್ಟಿರುವಂತದ್ದು ರಿಟರ್ನ್ ರಿಪ್ಲೈ. ಹಾಗೆ ಇಲ್ಲಿ ಚಾರ್ಟ್ ಅಲ್ಲೂ ಕೂಡ ನೋಡಬಹುದು, FY25 1.1 ಟ್ರಿಲಿಯನ್, ಈಗ 91,000 ಕೋಟಿ. ಅಂದ್ರೆ FY26 ಅಲ್ಲಿ ಮಾರ್ಚ್ 2026ಗೆ ಇದು 2022ರಿಂದ ಯಾವ ರೀತಿ ರೈಸ್ ಆಗಿದೆ ನೋಡಬಹುದು. ಎಸ್ಪೆಷಲಿ ಆಫ್ಟರ್ ಕೋವಿಡ್ ತುಂಬಾ ಜನ ಮಾರ್ಕೆಟ್ ಗೆ ಬಂದ್ರು, ತುಂಬಾ ಜನ ಲಾಸ್ ಕೂಡ ಮಾಡ್ಕೊಂಡು ಬರ್ಬಾದಾಗಿದ್ದಾರೆ. ತುಂಬಾ ಜನ ಸಾಲವನ್ನು ಕೂಡ ಮಾಡ್ಕೊಂಡಿರೋರು ಇದ್ದಾರೆ. ಕೇಳಿದ್ರೆ ಶಾಕ್ ಆಗುತ್ತೆ. 40 ಲಕ್ಷ ಲಾಸ್ ಮಾಡ್ಕೊಂಡಿದೀನಿ, 50 ಲಕ್ಷ ಲಾಸ್ ಮಾಡ್ಕೊಂಡಿದೀನಿ, 70 ಲಕ್ಷ, 1 ಕೋಟಿ, 1.5 ಕೋಟಿ ಕಳ್ಕೊಂಡಿದೀನಿ ಅನ್ನೋರ ಜೊತೆ ನಾನು ಮಾತಾಡಿದೀನಿ. ಇದನ್ನೆಲ್ಲ ನೋಡಿದಾಗ ಶಾಕ್ ಆಗುತ್ತೆ. ಹಾಗೆ ಈಗ ಅಟ್ಲೀಸ್ಟ್ ಕಡಿಮೆ ಆಗ್ತಿದಾರಲ್ಲ ಅಂತ ಸ್ವಲ್ಪ ಸಮಾಧಾನ ಕೂಡ ಆಗುತ್ತೆ. ಇನ್ನು ಕಡಿಮೆ ಆಗ್ಬೇಕು. ಟ್ರೇಡಿಂಗ್ ಮಾಡೋದು ತಪ್ಪಲ್ಲ, ಬಟ್ ಅದನ್ನ ಒಂದು ಚಟ ತರ ಮಾಡ್ಕೊಂಡ್ ಬಿಡ್ತಾರೆ ತುಂಬಾ ಜನ. ರಾತ್ರೋರಾತ್ರಿ ದುಡ್ಡು ಬಂದ್ಬಿಡುತ್ತೆ ಅಂತ. ಬಟ್ ಈಸಿ ಮನಿ ಖಂಡಿತ ಈಸಿಯಾಗಿ ಹೊರಟೋಗುತ್ತೆ. ನೀವು ಎಷ್ಟು ಈಸಿಯಾಗಿ ಅರ್ನ್ ಮಾಡ್ತಿರೋ ಅಷ್ಟೇ ಈಸಿಯಾಗಿ ಕಳ್ಕೊಳ್ತೀರಿ ಕೂಡ. ಯಾಕಂದ್ರೆ ತುಂಬಾ ಜನ ಹೆಂಗಾಗುತ್ತೆ ಅಂದ್ರೆ, ಯಾವ್ದೋ ಒಂದು ಟ್ರೇಡ್ ಅಲ್ಲಿ ಬೈ ಲಕ್ಕೋ, ಬೈ ಚಾನ್ಸೋ, ಬೈ ಚಾಯ್ಸೋ ಒಳ್ಳೆ ಲಾಭ ಆಗ್ಬಿಡುತ್ತೆ. ಅದನ್ನೇ ಒಂದು ಎಕ್ಸಾಂಪಲ್ ಇಟ್ಕೊಂಡ್ ಬಿಡ್ತಾರೆ, ನಾನು ಮತ್ತೆ ಅದನ್ನ ಗಳಿಸಬಹುದು, ಇನ್ನು ಇದೇ ರೀತಿ ಲಾಭ ಮಾಡಬಹುದು ಅಂತ. ಬಟ್ ಮಾರ್ಕೆಟ್ ಅಷ್ಟು ಈಸಿ ಅಲ್ಲ. ಮಾರ್ಕೆಟ್ ಅಷ್ಟು ಈಸಿ ಆಗಿದ್ರೆ ಎಲ್ಲರೂ ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋರು, ಕೆಲಸ ಮಾಡೋಕ್ ಹೋಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಸಂಖ್ಯೆ ಕಡಿಮೆ ಆಗ್ತಿದೆ, ಅದೊಂದು ಒಳ್ಳೆಯ ಬೆಳವಣಿಗೆನೆ. ನೋಡೋಣ. ಇದು ಸ್ವತಃ ಸರ್ಕಾರ ಕೊಟ್ಟಿರುವಂತ ಡೇಟಾ ಆಗಿದೆ. 1.1 ಲಕ್ಷ ಕೋಟಿಯಿಂದ 91,000 ಕೋಟಿಗೆ ಇಳಿದಿದೆ ರಿಟೇಲ್ ಟ್ರೇಡರ್ಸ್ ಲಾಸ್. ಹಾಗೆ 98 ಲಕ್ಷ ಟ್ರೇಡರ್ಸ್ ಇದ್ದರು 79 ಲಕ್ಷಕ್ಕೆ ಇಳಿದಿದ್ದಾರೆ. ಒಂದಷ್ಟು ಜನ ಟ್ರೇಡಿಂಗ್ ಅನ್ನ ಸ್ಟಾಪ್ ಮಾಡಿದ್ದಾರೆ. ಗುಡ್, ಅಟ್ಲೀಸ್ಟ್ ಅವರು ಪಾಠ ಕಲಿತು ನಿಲ್ಸಿದ್ರೆ ಒಳ್ಳೆಯ ಬೆಳವಣಿಗೆನೆ. ಇನ್ನು ಅಂಫಿ ಇವತ್ತು ಡೇಟಾ ರಿಲೀಸ್ ಮಾಡಿದೆ. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು ಕೂಡ ಡೇಟಾನ ರಿಲೀಸ್ ಮಾಡ್ತಾ ಇರುತ್ತೆ. ಇಲ್ಲಿನ ಹೈಲೈಟ್ಸ್ ಅನ್ನ ನಾವು ನೋಡೋದಾದ್ರೆ, ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಫಂಡ್ಸ್ ಕಂಟಿನ್ಯೂ ಟು ಲೀಡ್ ಫ್ಲೋಸ್. ಹೆಚ್ಚಿನದಾಗಿ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಗೆ ಫ್ಲೋ ಬರ್ತಾ ಇದೆ, ಕಂಟಿನ್ಯೂ ಆಗಿದೆ. ಅದು ಈ ತಿಂಗಳಲ್ಲೂ ಕೂಡ, ಅಂದ್ರೆ ಜುಲೈ ಮಂತ್ ನ ಡೇಟಾ ಇದು. 7,768 ಕೋಟಿ ಇನ್ಫ್ಲೋ ಬಂದಿದೆ. ಜೂನ್ ಅಲ್ಲಿ 5,602 ಕೋಟಿ ಇತ್ತು. ಇನ್ನು ಮಿಡ್ ಕ್ಯಾಪ್ ಗೆ 6,192 ಕೋಟಿ ಬಂದಿದೆ, ಹೈಯರ್ ದ್ಯಾನ್ ದ ಪ್ರೀವಿಯಸ್ ಮಂತ್. ಹಿಂದಿನ ತಿಂಗಳಿಗಿಂತ ಜಾಸ್ತಿನೇ. ಇನ್ನು ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಔಟ್ ಫ್ಲೋ ಆಗಿದೆ. ಅಂದ್ರೆ ಕಳೆದ 30 ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಜುಲೈ ಮಂತ್ ಅಲ್ಲಿ ಔಟ್ ಫ್ಲೋ ಆಗಿದೆ. ಎಷ್ಟು ನೋಡಬಹುದು, 1,322 ಕೋಟಿ ಔಟ್ ಫ್ಲೋ ಆಗಿದೆ. ಆಲ್ಮೋಸ್ಟ್ 2.5 ವರ್ಷದ ನಂತರ ಫಸ್ಟ್ ಟೈಮ್ ಔಟ್ ಫ್ಲೋ ಆಗಿದೆ. ನೋಡಬಹುದು, ಡಿಸೆಂಬರ್ 2023 ನಲ್ಲಿ ಔಟ್ ಫ್ಲೋ ಹೋಗಿತ್ತು. ಆ ನಂತರ ಈಗ ಔಟ್ ಫ್ಲೋ ಹೋಗಿದೆ. ಇನ್ನು ಡೆಟ್ ಫಂಡ್ಸ್ ರಿವರ್ಸಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು, 1.88 ಲ್ಯಾಕ್ ಕ್ರೋರ್ ಇನ್ಫ್ಲೋ ಬಂದಿದೆ ಜುಲೈಯಲ್ಲಿ. ಹಿಂದಿನ ತಿಂಗಳಲ್ಲಿ 1.09 ಲಕ್ಷ ಕೋಟಿ ಔಟ್ ಫ್ಲೋ ಹೋಗಿತ್ತು. ಇಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ, ತುಂಬಾನೇ ಶಾರ್ಪ್ ರಿಯಾಕ್ಷನ್ಸ್ ಇರುತ್ತೆ.
ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ETF ಫ್ಲೋಸ್ ಅಲ್ಲಿ ಪಾಸಿಟಿವ್ ಇದೆ, ಬಟ್ ಮೋಡರೇಟ್ ಇದೆ ಗ್ರೋತ್. 1559 ಕೋಟಿ ಗೋಲ್ಡ್ ETFs ಗೆ ಇನ್ಫ್ಲೋ ಬಂದಿದೆ. ಇನ್ನು ಹಿಂದಿನ ಸಲ 3443 ಕೋಟಿ ಇತ್ತು, ಬಟ್ ಸ್ಟಿಲ್ ಪಾಸಿಟಿವ್ ಇದೆ. ಇನ್ನು ಸಿಲ್ವರ್ 1285 ಕೋಟಿ ಇನ್ಫ್ಲೋ ಅಟ್ರಾಕ್ಟ್ ಮಾಡಿದೆ ಜುಲೈಯಲ್ಲಿ. ಇನ್ನು ಪ್ಯಾಸಿವ್ ಫಂಡ್ಸ್ 12517 ಕೋಟಿ ಅಟ್ರಾಕ್ಟ್ ಮಾಡಿದವೆ. ಹಾಗೆ SIFs ಕೂಡ ಚೆನ್ನಾಗಿ ರೈಸ್ ಆಗ್ತಿದೆ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ. ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಇದು ಪ್ರತಿಯೊಬ್ಬ ಇನ್ವೆಸ್ಟರ್ಗೂ ಕೂಡ ಬೇರೆ ಬೇರೆ ಇರುತ್ತೆ, ಅವರ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ 30% ಅಪ್ ಆಗಿದೆ. ಇನ್ನು NFO ಆಕ್ಟಿವಿಟಿ ಕೂಡ ಅಕ್ರಾಸ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಪಿಕಪ್ ಆಗ್ತಾ ಇದೆ. ಪ್ಯಾಸಿವ್ ಸ್ಕೀಮ್ಸ್, SIFs, ನ್ಯೂ ಫಂಡ್ ಲಾಂಚಸ್ ಎಲ್ಲವೂ ಕೂಡ ಆಕ್ಟಿವ್ ಇದೆ ಜುಲೈ ಮಂತ್ ಅಲ್ಲಿ. ಇನ್ನು SIP ಇನ್ಫ್ಲೋಗೆ ಬಂದ್ರೆ ಆಕ್ಚುಲಿ ಅಂಫಿ ವೆಬ್ಸೈಟ್ ಅಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಜೂನ್ ಅಲ್ಲಿ ನೋಡಬಹುದು 31,781 ಕೋಟಿ ಇತ್ತು. ಜುಲೈ ಇನ್ನೂ ಅಪ್ಡೇಟ್ ಆಗಿಲ್ಲ. ಒಂದ್ಸಲ ನ್ಯೂಸ್ ಚಾನೆಲ್ ಗಳಲ್ಲಿ ಪಬ್ಲಿಷ್ ಆಗಿರುವಂತ ಡೇಟಾ ನೋಡಿದ್ರೆ 31,961 ಕೋಟಿ ಇದೆ. ಅಂದ್ರೆ 0.6% ಅಪ್ ಆಗಿದೆ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ. 31,781ರಿಂದ 31,961 ಕೋಟಿಗೆ ಅಪ್ ಆಗಿದೆ SIP ಇನ್ಫ್ಲೋ. SIP ಈಗಲೂ ಕೂಡ ಸ್ಟ್ರಾಂಗ್ ಇದೆ, 30,000 ಕೋಟಿ ಮೇಲೇನೆ ಇದೆ. DIS ಗೆ ಮ್ಯೂಚುವಲ್ ಫಂಡ್ ಮೂಲಕ ಒಳ್ಳೆ ಇನ್ಫ್ಲೋ ಬರ್ತಾ ಇದೆ. ಅದು ಈಗಲೂ ಕೂಡ ಅದೇ ಪೇಸ್ ಅಲ್ಲಿ ಕಂಟಿನ್ಯೂ ಆಗಿದೆ. ಎಷ್ಟಂದ್ರೆ 32,000 ಕೋಟಿ ಮಾರ್ಚ್ 2026 ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು ಈಗಲೂ ಆಲ್ಮೋಸ್ಟ್ ನಿಯರ್ಲಿ 32,000 ಕೋಟಿನೇ ಇದೆ. ಇನ್ನು ಮುಂದುವರಿಯ ಮುಂಚೆ ನಾವು ಮೈಸೂರಲ್ಲಿ ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ. ಇದೇ ಭಾನುವಾರ ಆಗಸ್ಟ್ 16ನೇ ತಾರೀಕು. ಇಂಟ್ರೆಸ್ಟ್ ಇರೋರು ಬರೋದಕ್ಕೆ ಸಾಧ್ಯ ಆಗುವಂತರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ಇಲ್ಲೂ ಕೂಡ ಮೆನ್ಷನ್ ಮಾಡಿದೀವಿ. ಹಾಗೆ ಇದ್ರ ಬಗ್ಗೆ ಸಪರೇಟ್ ವಿಡಿಯೋನು ಕೂಡ ಈಗಾಗಲೇ ಕವರ್ ಮಾಡಿದ್ದೀನಿ, ನೋಡಿ. ಬರೋದಕ್ಕೆ ಸಾಧ್ಯ ಆಗುವಂತವ್ರು ಇಂಟ್ರೆಸ್ಟ್ ಇರೋರು ಈ ವಿಷಯವನ್ನ ತಿಳ್ಕೊಳ್ಳಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಫಿಚ್ ಇಂದ ರೇಟಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. Fitch affirms India's sovereign rating at BBB negative retains stable outlook. ಅಂದ್ರೆ BBB ನೆಗೆಟಿವ್ ಕಂಟಿನ್ಯೂ ಮಾಡಿದೆ, ಅಲ್ಲೇನು ಬದಲಾವಣೆ ಮಾಡಿಲ್ಲ. ಜೊತೆಗೆ ಸ್ಟೇಬಲ್ ಔಟ್ಲುಕ್ ಅನ್ನು ಕೊಡ್ತಿದೆ ಫಿಚ್ ರೇಟಿಂಗ್ ಏಜೆನ್ಸಿ ಭಾರತಕ್ಕೆ. ಜೊತೆಗೆ 6.4% ಗ್ರೋ ಆಗಬಹುದು ಅಂತ ಎಸ್ಟಿಮೇಟ್ ಕೂಡ ಮಾಡ್ತಿದೆ FY27 ಅಲ್ಲಿ GDP. ಹಾಗೆ ಜೊತೆಗೆ ಗವರ್ನಮೆಂಟ್ ಡೆಟ್ ಹಾಗೂ ಫಿಸ್ಕಲ್ ಡೆಫಿಸಿಟ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಇದು ಮೇಜರ್ ಇಶ್ಯೂ ಅಂತ ಫಿಚ್ ಹೇಳ್ತಿದೆ. ಇನ್ನು L&T ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. L&T ಪ್ಲಾನ್ಸ್ ಟು ಮ್ಯಾನುಫ್ಯಾಕ್ಚರ್ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಇನ್ ಇಂಡಿಯಾ ಟು ಚಾಲೆಂಜ್ ಚೀನಾಸ್ ಡಾಮಿನೆನ್ಸ್. ಭಾರತದ ಕಾಂಗ್ಲೊಮರೇಟ್ L&T ಭಾರತದಲ್ಲೇ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇರೋ ಬಗ್ಗೆ ಸುದ್ದಿ ಬರ್ತಾ ಇದೆ ನೋಡೋದು. ಕಾಂಗ್ಲೊಮರೇಟ್ಸ್ ಇಸ್ ಪ್ರಿಪೇರಿಂಗ್ ಟು ಬಿಡ್ ಫಾರ್ ಗವರ್ನಮೆಂಟ್ 72.8 ಬಿಲಿಯನ್ ರುಪಿ ಇನ್ಸೆಂಟಿವ್ ಪಾಲಿಸಿ ಫಾರ್ ಸಚ್ ಮ್ಯಾಗ್ನೆಟ್ಸ್. ಸರ್ಕಾರ ಕೂಡ ಭರ್ಜರಿ ಇನ್ಸೆಂಟಿವ್ ಪಾಲಿಸೀಸ್ ಅನ್ನ ಈಗಾಗಲೇ ಅನೌನ್ಸ್ ಮಾಡಿದೆ, ಅದಕ್ಕೆ ಬಿಡಿಂಗ್ ಮಾಡಬಹುದು ಅಂತ ಈ ಸುದ್ದಿ ಹೇಳ್ತಾ ಇದೆ. ಒಳ್ಳೆ ಬೆಳವಣಿಗೆ, ಯಾಕಂದ್ರೆ ಸದ್ಯಕ್ಕಂತೂ ಚೀನಾ ಡಾಮಿನೆನ್ಸ್ ಪೊಸಿಷನ್ ಅಲ್ಲಿ ಇದೆ. ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಈ ರೀತಿಯ ಡೆವಲಪ್ಮೆಂಟ್ಸ್ ಆಗಬೇಕು. ಸದ್ಯಕ್ಕಂತೂ ಭಾರತ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ಜೊತೆಗೆ ಈ ರೀತಿ ಪ್ರೈವೇಟ್ ಕಂಪನಿಗಳಿಂದ ಕೂಡ ಸಪೋರ್ಟ್ ಬರಬೇಕು. ಎಲ್ಲಾನು ಕೂಡ ಸರ್ಕಾರನೇ ಮಾಡಕ್ಕಾಗೋದಿಲ್ಲ, ಸರ್ಕಾರ ಈ ರೀತಿಯ ಪಾಲಿಸೀಸ್ ಮೂಲಕ ಸಪೋರ್ಟ್ ಮಾಡಬಹುದು. ಇನ್ನು ಕೋಲ್ ಇಂಡಿಯಾ ಕೂಡ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಡ್ತಿದೆ ನೋಡಬಹುದು. ಕೋಲ್ ಇಂಡಿಯಾ ವೈಸ್ ಅಕ್ವೈರಿಂಗ್ ವೆಲ್ತ್ ಮಿನರಲ್ಸ್ ಯೂನಿಟ್ ವಿತ್ ಚಿಲಿ ಲಿಥಿಯಂ ಅಸೆಟ್ಸ್. ಚಿಲಿಯಲ್ಲಿ ಲಿಥಿಯಂ ಅಸೆಟ್ಸ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದು ಕೂಡ ರೇರ್ ಅರ್ತ್ ಮಿನರಲ್ ನೋಡಬಹುದು. ಕೋಲ್ ಇಂಡಿಯಾ ಎಕ್ಸ್ಪ್ಲೋರಿಂಗ್ ಅಕ್ವೈರಿಂಗ್ ಎ ಚಿಲಿಯನ್ ಯೂನಿಟ್ ಆಫ್ ಎ ವೆಲ್ತ್ ಮಿನರಲ್ಸ್. ದಿಸ್ ಮೂವ್ ಏಮ್ಸ್ ಟು ಸೆಕ್ಯೂರ್ ವೈಟಲ್ ಲಿಥಿಯಂ ರಿಸೋರ್ಸಸ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್. ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್ ಅಲ್ಲಿ ಬಳಸುವಂತ ಲಿಥಿಯಂ ರಿಸೋರ್ಸಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡುವಂತದ್ದು. ಕೋಲ್ ಇಂಡಿಯಾ ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಇದು ಕೂಡ ಭಾರತದ ಪರ್ಸ್ಪೆಕ್ಟಿವ್ ಅಲ್ಲಿ ಒಳ್ಳೆಯ ಬೆಳವಣಿಗೆನೆ. ಇಲ್ಲೂ ಕೂಡ ಚೀನಾ ಡಾಮಿನೇಟೆಡ್ ಮಿನರಲ್ ಸಪ್ಲೈ ಚೈನ್ಸ್ ಅನ್ನ ಹೊಂದಿದೆ. ಅದನ್ನ ಕಡಿಮೆ ಮಾಡ್ಕೋಬೇಕು, ನಾವೇನಾದ್ರೂ ಇಲ್ಲಿ ಮಾರ್ಕೆಟ್ ಶೇರ್ ಅನ್ನ ಗಳಿಸ್ಕೊಳ್ಬೇಕು ಅಂದ್ರೆ ಈ ರೀತಿಯ ಪ್ರಯತ್ನಗಳು ಮಾಡಬೇಕಾಗುತ್ತೆ. ಇನ್ನು ಇದು ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತ ಸುದ್ದಿ. ರಿಯಲ್ ಎಸ್ಟೇಟ್ ಅಂದ್ರೆ ಎಲ್ಲರೂ ಥಿಂಕ್ ಮಾಡೋದು ಸಿಮೆಂಟ್, ಬ್ರಿಕ್ಸ್ ಹಾಗೆ ಇನ್ನಿತರೆ ಅಡ್ಜಸೆಂಟ್ ಕಂಪನಿಗಳನ್ನ. ಬಟ್ ಈಗ AI ಕೂಡ ಇಲ್ಲಿ ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಂದ್ರೆ ಡೆವಲಪರ್ಸ್ AI ಟೆಕ್ನಾಲಜಿನ ಬಳಸ್ಕೊಂಡು ಕ್ರೂಷಿಯಲ್ ಡಿಸಿಷನ್ಸ್ ಅನ್ನ ತಗೊಳ್ತಿದ್ದಾರೆ ಬಿಲ್ಡಿಂಗ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ. AI ಈ ಸೆಕ್ಟರ್ ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಜೊತೆಗೆ AI ಆಲ್ಸೋ ಎನ್ಹಾನ್ಸಸ್ ಕನ್ಸ್ಯೂಮರ್ ಎಕ್ಸ್ಪೀರಿಯನ್ಸ್, ಸ್ಮಾರ್ಟ್ ಹೋಮ್ ಫೀಚರ್ಸ್ ಅಂಡ್ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್. ಇದು ಕೂಡ ಒಳ್ಳೆಯ ಬೆಳವಣಿಗೆನೆ. ಜೊತೆಗೆ ಈಗ $650 ಬಿಲಿಯನ್ ಇದೆ ರಿಯಲ್ ಎಸ್ಟೇಟ್ ನ ಸೈಜ್. 2047 ನೋಡಬಹುದು 5.8 ಟ್ರಿಲಿಯನ್ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಅನ್ನ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಪ್ರಾಜೆಕ್ಟ್ ಮಾಡಲಾಗ್ತಿದೆ. ಹಾಗೆ ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಓರಿಯೆಂಟ್ ದಲ್ಲಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ.
ನಂತರ ವೆಂಕೀಸ್ ಇಂಡಿಯಾ ಪೋಲ್ಟ್ರಿ ಫಾರ್ಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ, ಇಯರ್ಲಿ 29% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ TCPL ಪ್ಯಾಕೇಜಿಂಗ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಎರಡು ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ ಆಗಿದೆ. ನಂತರ ಫಿನೋಲೆಕ್ಸ್ ಕೇಬಲ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ NBCC ಇಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಕೂಡ ಸ್ವಲ್ಪ ಡೌನ್ ಇದೆ ನೋಡಬಹುದು. ಕ್ವಾರ್ಟರ್ಲಿ ಅಂತೂ ಬಿಗ್ ಡಿಫರೆನ್ಸ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನಂತರ ಜಾಶ್ ಎಂಜಿನಿಯರಿಂಗ್ ಕ್ವಾರ್ಟರ್ಲಿ ನೋಡಬಹುದು ಡೌನ್ ಇದೆ, ಇಯರ್ಲಿ 17% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಜಾಶ್ ಎಂಜಿನಿಯರಿಂಗ್ ಪರ್ಫಾರ್ಮೆನ್ಸ್. ನಂತರ ಜೈಡಸ್ ಲೈಫ್ ಸೈನ್ಸಸ್ ರೆವಿನ್ಯೂ ವೈಸ್ ಎರಡು ಕಡೆ ಇಂಪ್ರೂವ್ ಆಗಿದೆ ಸ್ವಲ್ಪ ಮಟ್ಟಿಗೆ, ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 4% ಅಪ್ ಆಗಿದೆ ಅಷ್ಟೇ. ಎಬಿಟ್ ಅಲ್ಲಿ ಅಗೇನ್ ಇಯರ್ಲಿ 7% ಅಪ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ನಂತರ ಸೈಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ, ಬಟ್ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಜಾಸ್ತಿ ಆಗಿದೆ ಅಷ್ಟೇ. 1800 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ಈ ಸಲ, ಹಾಗಾಗಿ ಡಿಫರೆನ್ಸ್ ಆಗಿದೆ. ಇಲ್ಲ ಅಂದ್ರೆ ಆಸ್ ಯೂಶುವಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ. ನಂತರ KP ಎನರ್ಜಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ಇಂದು ರೆಕ್ಟಿಫೈಯರ್ಸ್ ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 20% ಅಪ್ ಆಗಿದೆ ಸೇಲ್ಸ್. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. ನಂತರ MRF ಇಯರ್ಲಿ ಕ್ವಾರ್ಟರ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ, ಬಟ್ ಎಬಿಟ್ ಅಲ್ಲಿ ಡೌನ್ ಇದೆ ಎರಡು ಕಡೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ KPI ಗ್ರೀನ್ ಎನರ್ಜಿ ನೋಡಬಹುದು ಸೇಲ್ಸ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಭಾನುವಾರ ಬರೋದಕ್ಕೆ ಸಾಧ್ಯ ಆಗುವಂತವ್ರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.